ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗಳು ಆರಂಭವಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಅಂತಂದ್ರೆ ಏನು? ರಾಜ್ಯದ ಸಾಮಾನ್ಯ ಜನ ಆಗಿರುವಂಥ ನೀವು ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹೇಗೆ ಭಾಗವಹಿಸಬೇಕು, ಇದರಲ್ಲಿ ಭಾಗಿಯಾಗದೇ ಇದ್ರೆ ಏನಾಗುತ್ತೆ ಅನ್ನೋದೇ ಇವತ್ತಿನ ಕನ್ನಡ ನ್ಯೂಸ್. ನಮಸ್ಕಾರ, ನಾನು ಪ್ರಣೂತ್ ಆರ್ಗಾಣಿಕ. ಎಸ್ಐಆರ್ ಈವರೆಗೆ ವೋಟರ್ ಲಿಸ್ಟ್ನಲ್ಲಿ ಯಾರಾದರೂ ಫೇಕ್ ಐಡೆಂಟಿಟಿಗಳ ಜೊತೆಗೆ ಆ ಲಿಸ್ಟನ್ನು ಸೇರಿಕೊಂಡಿದ್ರೆ, ಅಥವಾ ಅವರು ಮೃತಪಟ್ಟು ವರ್ಷಗಳೇ ಕಳೆದು ಅವರು ಇನ್ನೂ ಕೂಡ ಈ ವೋಟರ್ ಲಿಸ್ಟ್ನಲ್ಲಿ ತಮ್ಮ ಹೆಸರನ್ನು ಹೊಂದಿದ್ದಾರೆ ಅಂತಂದರೆ, ಅಥವಾ ಅವರು ಬದುಕಿದ್ದು ಕೂಡ ವೋಟರ್ ಲಿಸ್ಟ್ನಿಂದ ಅವರ ಹೆಸರನ್ನು ಯಾರದ್ದು ಕಣ್ತಿಪ್ಪಿನಿಂದ ಡಿಲೀಟ್ ಮಾಡಲಾಗಿದೆ ಅಂತಂದರೆ, ಈ ಎಲ್ಲ ಪ್ರಕ್ರಿಯೆಗಳನ್ನು ಸುಲಭ ಮಾಡುವ ಎಸ್ಐಆರ್ ಪ್ರಕ್ರಿಯೆ ಈಗ ರಾಜ್ಯದಲ್ಲಿ ಮೊನ್ನೆ 30ನೇ ತಾರೀಕಿನಿಂದ ಆರಂಭವಾಗಿದೆ. ಈ ಎಸ್ಐಆರ್ ಪ್ರಕ್ರಿಯೆ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತೆ. ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪ್ಲೀಟ್ ಆಗಿ ಎಸ್ಐಆರ್ ಪ್ರಕ್ರಿಯೆಗಳು ಆಗಿ ಮುಗಿದು ಹೋಗಿದೆ. ಈ ಎಸ್ಐಆರ್ ಪ್ರಕ್ರಿಯೆಯ ಮುಖಾಂತರವಾಗಿ ಯಾರಾದರೂ ವಾಸವಿಲ್ಲದ ಮನೆಯಲ್ಲಿ ಅಥವಾ ವಾಸವಿಲ್ಲದ ಜಾಗದಲ್ಲಿ ಅವರ ವೋಟರ್ ಲಿಂಕ್ ಇನ್ನೂ ಆಗಿದ್ರೆ ಅವರನ್ನು ಈ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡಲಾಗುತ್ತೆ. ಮತ್ತು ಕೆಲವರು 2-3 ಕಡೆ 4-5 ಕಡೆ ತಮ್ಮ ವೋಟರ್ ಐಡೆಂಟಿಟಿಗಳನ್ನು ಹೊಂದಿರೋರಿದ್ರೆ ಅವರ ಉಳಿದೆಲ್ಲ ಐಡೆಂಟಿಟಿಗಳನ್ನು ಡಿಲೀಟ್ ಮಾಡಿ ಕೇವಲ ಒಂದು ಐಡೆಂಟಿಟಿಯನ್ನು ಮಾತ್ರ ಕೀಪ್ ಅಪ್ ಅಥವಾ ಉಳಿಸಿಕೊಳ್ಳಲಾಗುತ್ತೆ. ಈ ಎಸ್ಐಆರ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಂದರೆ, ಕೊನೆಯ ಎಸ್ಐಆರ್ ಪ್ರಕ್ರಿಯೆ 2002ರಲ್ಲಿ ನಡೆದಿರೋದು. 2002ರಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಂಥ ಯಾರೇ ಆಗಿದ್ರು, ಕಳೆದ ಎಸ್ಐಆರ್ನ ಮಾಹಿತಿ ಮತ್ತು ಈ ಕ್ಷಣ ಅವರ ಮೊಬೈಲ್ ಸಂಖ್ಯೆ ಒಂದು ಸಿಕ್ಕರೆ ಅವರ ಹೆಸರು ಈ ವೋಟರ್ ಲಿಸ್ಟ್ನಲ್ಲಿ ಖಂಡಿತವಾಗಿ ಮುಂದುವರಿಯುತ್ತೆ. 2002ರಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಒಳಗಾಗದೇ ಇದ್ದವರು, ಅಂದರೆ 2002ರವರೆಗೆ 18 ವರ್ಷ ತುಂಬದೇ ಇದ್ದವರು, 2002ರ ನಂತರ ವೋಟರ್ ಐಡಿಗೆ ಅಪ್ಲೈ ಮಾಡಿ ಮತದಾನದ ಹಕ್ಕನ್ನು ಸಾಂವಿಧಾನಿಕವಾಗಿ ಪಡೆದುಕೊಂಡವರು ಈವರೆಗಿನ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ. ಅಂಥವರು 2002ರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವ ತಮ್ಮ ಕುಟುಂಬದ ಹಿರಿಯರು ಯಾರಾದರೂ, ಅಂದರೆ ರಕ್ತ ಸಂಬಂಧಿಗಳು ಯಾರಾದರೂ, ತಂದೆ ತಾಯಿ ಅಜ್ಜ ಅಜ್ಜಿ, ಈ ರೀತಿ ತಮ್ಮ ಮನೆಯ ತಮ್ಮ ವೋಟರ್ ಐಡಿಯ ವಿಳಾಸದಲ್ಲಿ ನಮೂದಾಗಿರುವ ಬೇರೆ ಯಾರದ್ದಾದರೂ 2002ರ ಎಸ್ಐಆರ್ ಪ್ರಕ್ರಿಯೆಯ ಒಂದು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆ ಎಸ್ಐಆರ್ ಪ್ರಕ್ರಿಯೆಯನ್ನು ನೇರವಾಗಿ ಆಫ್ಲೈನ್ ಮತ್ತು ಆನ್ಲೈನ್ನಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಈಗ ಸದ್ಯಕ್ಕೆ ಮತದಾನದ ಕೇಂದ್ರದ ಅಧಿಕಾರಿಯೊಬ್ಬರು ನಿಮ್ಮ ಮನೆಗೆ ನಿಮ್ಮ ಹೆಸರಿರುವಂಥ ಒಂದು ಫಾರ್ಮನ್ನು ತಗೊಂಡು ಬರ್ತಾರೆ. ನಿಮ್ಮ ಮನೆಗೆ ತಂದಿರುವ ಆಫ್ಲೈನ್ ಫಾರ್ಮ್ನಲ್ಲಿ ನಿಮ್ಮ ಎಪಿಕ್ ನಂಬರ್ ಮತ್ತು ನಿಮ್ಮ ಹೆಸರು ಆಲ್ರೆಡಿ ನಮೂದಾಗಿರುತ್ತೆ. ನೀವು ಯಾವ ಕೇಂದ್ರದಲ್ಲಿ ಮತದಾನ ಮಾಡ್ತೀರಿ, ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು, ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ಅನ್ನೋದೆಲ್ಲವೂ ಕೂಡ ಅದರಲ್ಲಿ ನಮೂದಾಗಿರುತ್ತೆ. ಆದರೆ ಒಂದಿಷ್ಟು ಆಪ್ಷನ್ಸ್ಗಳನ್ನು ಅಲ್ಲಿ ಖಾಲಿ ಇಡಲಾಗಿದೆ. ಅದಕ್ಕೆ ತಕ್ಕಂಥ ಒಂದಿಷ್ಟು ಡೀಟೇಲ್ಸ್ಗಳನ್ನು ನೀವು ಕೊಡಬೇಕಾಗತ್ತೆ. ಆ ಡೀಟೇಲ್ಸ್ಗಳನ್ನು ನೀವು ಯಾವುದನ್ನು ಕಾಪಿ ಅಥವಾ ಜೆರಾಕ್ಸನ್ನು ಅಧಿಕಾರಿಗಳ ಕೈಗೆ ಕೊಡೋ ಅವಶ್ಯಕತೆ ಇಲ್ಲ. ಕೇವಲ ಅದರ ಯುನಿಕ್ ಸಂಖ್ಯೆ ಅಥವಾ ನಂಬರನ್ನು, ಈವನ್ ಆಧಾರ್ ಕಾರ್ಡ್ ಕೊಡಬೇಕು ಅಂತ ಅನ್ನೋದು ಕೂಡ ನಿಮ್ಮ ಇತಿಮಿತಿಗೆ ಬಿಟ್ಟಿದ್ದು. ನೀವು ಕೊಡ್ತೀರಿ ಅಂತಂದ್ರೆ ಕೊಡ್ಬೋದು, ಇಲ್ಲ ಅಂತಂದ್ರೆ ಕೊಡದೇನೂ ಇರಬಹುದು ಅನ್ನುವ ಅವಕಾಶವನ್ನು ಎಸ್ಐಆರ್ ಅಲ್ಲಿ ಮಾಡಲಾಗಿದೆ. ಮತ್ತು ಒಂದು ವೇಳೆ ನಿಮ್ಮ ಫೋಟೋ 2002-2003ರಲ್ಲಿ ನೀವು ವೋಟರ್ ಐಡಿಗೆ ಲಿಂಕ್ ಮಾಡಿರ್ತೀರಿ ಅಥವಾ ಮತದಾನದ ಹಕ್ಕನ್ನು ಪಡೆದಿರ್ತೀರಿ, ಆ ಸಮಯದಲ್ಲಿ ನಿಮ್ಮ ತೆಗೆದಿರುವಂಥ ಫೋಟೋ ಬಹಳ ಹಳೆಯ ಫೋಟೋ ಆಗಿರಬಹುದು. ಈಗ ನಿಮ್ಮ ದೈಹಿಕ ಅಥವಾ ಮುಖದಲ್ಲಿ ಬೇರೆ ಬೇರೆ ಬದಲಾವಣೆಗಳಿರಬಹುದು. ಹಾಗಾಗಿ ಇತ್ತೀಚಿನ ಫೋಟೋವೊಂದನ್ನು ನೀವು ಕಡ್ಡಾಯವಾಗಿ ಕೊಡಲೇಬೇಕಾಗತ್ತೆ. ಆ ಫೋಟೋವನ್ನು ಅಂಟಿಸೋದಕ್ಕೂ ಕೂಡ ಈ ಫಾರ್ಮ್ನಲ್ಲೇ ಒಂದು ಸಪರೇಟ್ ಆದಂಥ ಜಾಗವನ್ನು ನಿಗದಿ ಮಾಡಲಾಗಿದೆ. ಆ ಜಾಗದಲ್ಲಿ ನಿಮ್ಮ ಇತ್ತೀಚಿನ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋವೊಂದನ್ನು ಅಂಟಿಸಬೇಕಾಗತ್ತೆ. ಅದ್ರ ಜೊತೆಗೆ ಈ ಫಾರ್ಮ್ನಲ್ಲಿ ಕೇಳುವ ಕೆಲವು ದಾಖಲೆಗಳನ್ನು ಮತ್ತು ಕೆಲವು ಮಾಹಿತಿಗಳನ್ನು ನೀವು ಕೊಡಬೇಕಾಗತ್ತೆ. ನೀವು ಒಂದೇ ವಿಳಾಸದಲ್ಲಿ ವಾಸವಾಗಿದ್ದೀರಿ, ಕಳೆದ ಒಂದಿಷ್ಟು ವರ್ಷಗಳಿಂದ ಇದೇ ನಿಮ್ಮ ವಿಳಾಸವಾಗಿತ್ತು ಅಂತಂದರೆ ಬಹುತೇಕ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನೀವು ಒಂದು 2-3 ವರ್ಷಗಳ ಹಿಂದೆ ಬೇರೆ ವಿಳಾಸದಲ್ಲಿದ್ದರೆ, ಈಗ ಬೇರೆ ಬಾಡಿಗೆ ಮನೆ ಮಾಡಿದ್ದೀರಿ ಅಥವಾ ನಿಮ್ಮ ವಿಳಾಸವನ್ನು ಬದಲು ಮಾಡಿದ್ದೀರಿ, ಆ ವಿಳಾಸ ಬದಲಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಬದಲಾಗಿಲ್ಲ ಅಂತಂದರೆ ಅದು ಬಹಳ ದೊಡ್ಡ ಪ್ರಾಬ್ಲಮ್ ಏನಲ್ಲ. ಆದರೆ ಒಂದು ವೇಳೆ ನೀವು ನಿಮ್ಮ ವಿಳಾಸವನ್ನು ಬದಲು ಮಾಡೋ ಸಂದರ್ಭದಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರವೂ ಬದಲಾಗಿದ್ರೆ, ನಿಮ್ಮ ಹಳೆಯ ವಿಧಾನಸಭಾ ಕ್ಷೇತ್ರಕ್ಕೆ ಈವರೆಗೂ ನೀವು ಮತದಾನ ಮಾಡ್ತಾ ಇದ್ರೆ, ಇನ್ನು ಮುಂದೆ ಈ ಎಸ್ಐಆರ್ ಪ್ರಕ್ರಿಯೆಯ ನಂತರ ನೀವು ಈಗ ವಾಸವಿರುವಂಥ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಮತ ಹಾಕಬೇಕಾಗತ್ತೆ. ಅಂದರೆ ಈ ಮನೆ ಬಿಟ್ಟು ಕೆಲವು ವರ್ಷಗಳೇ ಆಗಿದ್ರೆ ನಾವು ಅದನ್ನು ಅಪ್ಡೇಟ್ ಮಾಡಿಲ್ಲ, ಹೊಸ
ಅಡ್ರೆಸ್ ಅನ್ನು ಅದರಲ್ಲಿ ನಮೂದು ಮಾಡಲಿಲ್ಲ ಅಥವಾ ಆ ಅಡ್ರೆಸ್ ಸಂಬಂಧಪಟ್ಟಂತ ದಾಖಲೆಗಳು ನಮ್ಮ ಹತ್ರ ಯಾವುದು ಇಲ್ಲ ಅನ್ನೋ ಕಾರಣಕ್ಕೆ ವೋಟರ್ ಐಡಿಯನ್ನು ಹಾಗೆ ಬಿಟ್ಟಿರ್ತೀವಿ. ಆದರೆ ಇನ್ನು ಮುಂದೆ ಅದು ನಡೆಯೋದಿಲ್ಲ. ನೀವು ಎಲ್ಲಿದ್ದೀರಿ, ಯಾವ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ವಾಸವಿದ್ದೀರಿ, ನಿಮ್ಮ ಅಡ್ರೆಸ್ ಏನಿದೆ ಅಥವಾ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಆ ಅಡ್ರೆಸ್ನಲ್ಲಿಯೇ ನೀವು ನಿಮ್ಮ ಮತದಾನವನ್ನು ಮಾಡತಕ್ಕದ್ದು ಅಂತ ಹೇಳಿ SIR ಹೇಳ್ತಾ ಇದೆ. ಅದರ ಜೊತೆಗೆ ಈವರೆಗೆ ಕೆಲವರು ತಮ್ಮ ದಾಖಲೆಗಳಲ್ಲಿ ತಮ್ಮ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿರಬಹುದು. ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಇರಬಹುದು, ವೋಟರ್ ಐಡಿಯಲ್ಲಿ ಮತ್ತೊಂದು ಹೆಸರು ಇರಬಹುದು, ಪ್ಯಾನ್ ಕಾರ್ಡಲ್ಲಿ ಇನ್ನೊಂದು ಹೆಸರು ಇರಬಹುದು. ಇನ್ನು ಮುಂದೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರೇ ನಿಮ್ಮ ವೋಟರ್ ಐಡಿಯಲ್ಲೂ ಕೂಡ ನಮೂದಾಗಬೇಕು. ಅದು ಎಕ್ಸಾಕ್ಟ್ಲಿ ಈಕ್ವಲ್ ಆಗಿರಬೇಕು. ಕನ್ನಡ ಮತ್ತು ಇಂಗ್ಲಿಷ್ ಇವೆರಡರಲ್ಲೂ ಆಧಾರ್ ಮತ್ತು ವೋಟರ್ ಐಡಿಯ ಹೆಸರುಗಳು ಎಕ್ಸಾಕ್ಟ್ ಆಗಿ ಈಕ್ವಲ್ ಆಗಿರಬೇಕಾಗತ್ತೆ. ಒಂದು ವೇಳೆ ಆಗಿಲ್ಲ ಅಂತಂದ್ರೆ ನೀವು ಯಾವುದಾದರೂ ಒಂದು ಕಡೆಯ ಹೆಸರನ್ನ ಬದಲಿಸಬೇಕಾಗತ್ತೆ. ಅದಕ್ಕೆ ಆನ್ಲೈನ್ ಮುಖಾಂತರ ನಿಮಗೆ ಈಗಾಗಲೇ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದಿಷ್ಟು ಆಫ್ಲೈನ್ನ ಕಥೆಗಳಾದ್ರೆ ಆನ್ಲೈನ್ನ ಮುಖಾಂತರ ಕೂಡ ಇದನ್ನ ಅಂದ್ರೆ SIR ಫಾರ್ಮ್ ಅನ್ನ ನಿಮ್ಮ ಮನೆಗೆ ಯಾರೋ ಒಬ್ಬರು ಅಧಿಕಾರಿ ತಂದು ಕೊಟ್ಟಿಲ್ಲ ಅಂತಂದ್ರೂ ಕೂಡ ನೀವು ಈ SIR ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬಹುದು. ಅದಕ್ಕೆ ಈಗಾಗಲೇ ಒಂದು ವೆಬ್ಸೈಟ್ ಅನ್ನ ಕೊಡಲಾಗಿದೆ. ಆ ವೆಬ್ಸೈಟ್ ನ ಮುಖಾಂತರ ನೀವು ಲಾಗಿನ್ ಮಾಡಿ ನಿಮ್ಮ ಎಪಿಕ್ ಸಂಖ್ಯೆಯನ್ನು ಹಾಕಿ ನಿಮ್ಮ ರಿಲೇಟಿವ್ಸ್ ಬ್ಲಡ್ ರಿಲೇಟಿವ್ಸ್ ಡೀಟೇಲ್ಸ್ ಗಳನ್ನ 2002 ಅವರ ಆವತ್ತಿನ ವಿಧಾನಸಭಾ ಕ್ಷೇತ್ರಗಳ ಮಾಹಿತಿಯನ್ನ ನಮೂದು ಮಾಡ್ತಾ ಇದ್ದ ಹಾಗೆ ನಿಮಗೆ ಒಂದು OTP ಬರುತ್ತೆ. ಆ OTP ಯನ್ನು ನೀವು ಎಂಟರ್ ಮಾಡ್ತಾ ಇದ್ದ ಹಾಗೆ ನಿಮ್ಮ ಅಪ್ಲಿಕೇಶನ್ ನೀವು ಆನ್ಲೈನ್ ಅಲ್ಲಿ ಫಿಲ್ ಮಾಡಿದಾಗ ಆಗುತ್ತೆ. ಆದರೆ ಅಪ್ಲಿಕೇಶನ್ ಅನ್ನು ಆನ್ಲೈನ್ ಅಲ್ಲಿ ಫಿಲ್ ಮಾಡುವ ಮುನ್ನ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋರು ಯಾರಾದರೂ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಿ. ಅದು ಇಲ್ಲ ಅಂತಂದ್ರೆ ನಿಮ್ಮ ಸಮೀಪದ ಸೈಬರ್ ಕೇಂದ್ರಗಳಿಗೆ ಅಥವಾ ಗ್ರಾಮ 1 ಸೆಂಟರ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದಲೇ ಇದನ್ನ ಅಪ್ಲೈ ಮಾಡಿ. ಯಾಕಂದ್ರೆ ಒಂದು ಸಣ್ಣ ಮಿಸ್ಟೇಕ್ ನಿಮ್ಮ ವೋಟರ್ ಮತದಾನದ ಹಕ್ಕನ್ನೇ ವಾಪಸ್ ಪಡೆಯೋ ಸಾಧ್ಯತೆ ಇದೆ. ನೀವು ನಿಮ್ಮ ಮತದಾನದ ಹಕ್ಕನ್ನ ಏನಾದರೂ ತಪ್ಪು ಮಾಡಿದ್ರೆ ಕಳೆದುಕೊಳ್ಳಬಹುದಾದಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನೀವೆಲ್ಲ SIR ಪ್ರಕ್ರಿಯೆಯಲ್ಲಿ ಭಾಗಿ ಆಗಲೇಬೇಕು. SIR ಪ್ರಕ್ರಿಯೆಯನ್ನ ಭಾಗಿ ಆದರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ನೀವು ಮತ ಹಾಕುವ ಅವಕಾಶವನ್ನ ಪಡಿತೀರಿ. ಇದು ಇವತ್ತಿನ ಕನ್ನಡ ನ್ಯೂಸ್. ನಮಸ್ಕಾರ.